ಪ್ರದೀಪ್ ಈಶ್ವರ್ ಪ್ರಕೃತಿಗೆ ಪೊರಕೆ ಸೇವೆ ಮುಖ್ಯವಾಗಿ ಈಗಾಗಲೇ ಬಿಸಿಯೇರಿದ ದಾವಣಗೆರೆ ರಾಜಕಾರಣ. ಬಿಜೆಪಿ ಕಚೇರಿ ಮುಂದೆ ಭಾರಿ ಹೈಡ್ರಾಮಾ ನಡೀತಾ ಇದೆ. ಪ್ರದೀಪ್ ಈಶ್ವರ್ ಪ್ರತಿಕೃತಿಗೆ ಪೊರಕೆ ಸೇವೆ, ಬಿಸಿಯೇರಿದ ದಾವಣಗೆರೆ ರಾಜಕಾರಣ. ಬಿಜೆಪಿ ಕಚೇರಿ ಮುಂದೆ ಭಾರಿ ಹೈಡ್ರಾಮಾ ನಡೀತಾ ಇದೆ. ಮಂಗಳಾರತಿ, ಅರಿಶಿಣ ಕುಂಕುಮ ತಂದ ಕೇಸರಿ ಪಡೆ. ಪ್ರದೀಪ್ ಈಶ್ವರ್ಗೆ ನೇರವಾಗಿ ಚಪ್ಪಲಿ ತೋರಿಸಿದ ಬಿಜೆಪಿಯ ಕಾರ್ಯಕರ್ತರು. ಗೋ ಬ್ಯಾಕ್ ಪ್ರದೀಪ್ ಈಶ್ವರ್ ಎಂಬ ಘೋಷಣೆ. ಆದರೆ ಇದಕ್ಕೆಲ್ಲ ಡೋಂಟ್ ಕೇರ್ ಎಂದ ಕೈ ಶಾಸಕ ಪ್ರದೀಪ್ ಈಶ್ವರ್. ಚರ್ಚೆ ಮತ್ತು ಟೀಕೆಗೆ ಗ್ರಾಸವಾದ ದಾವಣಗೆರೆ ಬಿಜೆಪಿಗರ ನಡೆ. ಬಿಜೆಪಿ ಕಾರ್ಯಕರ್ತರೇ ಚಪ್ಪಲಿ ಪೊರಕೆ ಏನಿದು ಸಂಸ್ಕೃತಿ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಮಜರಲ್ಲೂ ತಲುಪಿದ ದಾವಣಗೆರೆ ದಕ್ಷಿಣ ದಂಗಲ್. ಗೋ ಬ್ಯಾಕ್ ಪ್ರದೀಪ್ ಈಶ್ವರ್ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಗರು ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಬಿಸಿ ಹೇರ್ತಾ ಇದೆ ದಾವಣಗೆರೆ ರಾಜಕಾರಣ. ಏನೋ ಬೈ ಎಲೆಕ್ಷನ್ ಸಮಯದ ಹೊತ್ತಿನಲ್ಲೇ ಈ ರೀತಿಯಾದಂತಹ ಸಿಚುವೇಶನ್ಗಳನ್ನು ಎದುರಿಸಬೇಕಾಗ್ತಾ ಇದೆ. ಬಿಜೆಪಿ ಕಚೇರಿ ಮುಂದೆ ಭಾರಿ ಹೈಡ್ರಾಮವನ್ನು ಮಾಡಿದ್ದಾರೆ. ಮಂಗಳಾರತಿ, ಅರಿಶಿಣ ಕುಂಕುಮ ತಂದು ಕೇಸರಿ ಪಡೆ. ಪ್ರದೀಪ್ ಈಶ್ವರ್ಗೆ ನೇರವಾಗಿ ಚಪ್ಪಲಿ ತೋರಿಸಿದ್ದಾರೆ ಬಿಜೆಪಿಯ ಒಂದಿಷ್ಟು ಕಾರ್ಯಕರ್ತರು. ಆದರೆ ಇದಕ್ಕೆಲ್ಲ ಡೋಂಟ್ ಕೇರ್ ಅಂತೇಳಿ ಕೈ ಶಾಸಕ ಪ್ರದೀಪ್ ಈಶ್ವರ್. ಚರ್ಚೆ ಮತ್ತು ಟೀಕೆಗೆ ಗ್ರಾಸವಾದ ದಾವಣಗೆರೆ ಬಿಜೆಪಿಗರ ನಡೆ. ಏನೋ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಪ್ರದೀಪ್ ಈಶ್ವರ್ ಅವರ ವಿರುದ್ಧವಾಗಿ ಜನ ಕೆಂಡಮಂಡಲರಾಗಿದ್ದಾರೆ. ಬಿಜೆಪಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಬಿಜೆಪಿ ಕಚೇರಿ ಮುಂದೆ ಕಾರ್ನಲ್ಲಿ ಬಂದು ಏನು ಕಾಂಗ್ರೆಸ್ನ ಧ್ವಜವನ್ನು ಹಾರಿಸಿದ್ದಾರೆ. ಇದಕ್ಕೆ ಅಲ್ಲಿದ್ದಂತಹ ಜನರು ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಬಿಜೆಪಿಯ ಕಾರ್ಯಕರ್ತರು ಸಹಿತ ಚಪ್ಪಲಿಯನ್ನು ತೋರಿಸಿ ಅವರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಪ್ರದೀಪ್ ಈಶ್ವರ್ ವಿರುದ್ಧವಾಗಿ ಗೋ ಬ್ಯಾಕ್ ಅಂತೇಳಿ ಪ್ರದೀಪ್ ಈಶ್ವರ್ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಇನ್ನು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಬಿಜೆಪಿಯ ಕಾರ್ಯಕರ್ತರಾಗಿರ್ಬೋದು, ಸಾರ್ವಜನಿಕರು ಪ್ರದೀಪ್ ಈಶ್ವರ್ ಅವರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಂಡಮಂಡಲರಾಗಿದ್ದಾರೆ. ಬಿಜೆಪಿ ಆಫೀಸ್ನ ಮುಂದೆ ಪ್ರದೀಪ್ ಈಶ್ವರ್ ಅವರು ಕಾರ್ನಲ್ಲಿ ಬಂದು ಕಾಂಗ್ರೆಸ್ನ ಧ್ವಜವನ್ನು ಹಾರಿಸಿದ್ದಕ್ಕೆ ಅಲ್ಲಿದ್ದಂತಹ ಎಲ್ಲ ಬಿಜೆಪಿ ಕಾರ್ಯಕರ್ತರು ಪ್ರದೀಪ್ ಈಶ್ವರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೋ ಬ್ಯಾಕ್ ಪ್ರದೀಪ್ ಈಶ್ವರ್ ಅಂತೇಳಿ ಘೋಷಣೆಯನ್ನು ಸಹ ಇಲ್ಲಿ ಕೂಗ್ತಾ ಇದ್ದಾರೆ. ಒಂದಿಷ್ಟು ಜನ ಬಿಜೆಪಿಯ ಕಾರ್ಯಕರ್ತರು ಮತ್ತು ಬಿಜೆಪಿಗೆ ಬೆಂಬಲವನ್ನು ನೀಡುತ್ತಾ ಇದ್ದಂತಹ ಜನರು ಚಪ್ಪಲಿಯನ್ನು ತೋರಿಸ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಅವರಿಗೆ ಚಪ್ಪಲಿಯನ್ನು ತೋರಿಸಿ ಗೋ ಬ್ಯಾಕ್ ಅಂತೇಳಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯನ್ನು ಚಪ್ಪಲಿಯನ್ನು ಇಟ್ಕೊಂಡು ಚಪ್ಪಲಿಯನ್ನು ತೋರಿಸ್ತಾ ಇದ್ದಾರೆ ಅಂತೇಳಿ. ಇನ್ನು ಅಲ್ಲಿರುವಂತಹ ಪೊಲೀಸರು ಹರಸಾಹಸವನ್ನು ಪಟ್ಟಿದ್ದಾರೆ. ಒಂದು ಸಿಚುವೇಶನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಮಂಗಳಾರತಿ ಮತ್ತು ಅರಿಶಿಣ ಕುಂಕುಮ ತಂದು ಕೇಸರಿ ಪಡೆ ರೊಚ್ಚಿಗೆದ್ದಿದೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಪ್ರದೀಪ್ ಈಶ್ವರ್ ಅವರ ವಿರುದ್ಧವಾಗಿ ನೇರವಾಗಿ ಚಪ್ಪಲಿಯನ್ನು ತೋರಿಸಿದ್ದಾರೆ ಬಿಜೆಪಿಗರು. ಇಷ್ಟೆಲ್ಲ ಆದರೂ ಕೂಡ ಪ್ರದೀಪ್ ಈಶ್ವರ್ ಡೋಂಟ್ ಕೇರ್ ಅಂತ ಇದ್ದಾರೆ. ಯಾವುದನ್ನು ಕೂಡ ಅವರು ಕೇರ್ ಮಾಡ್ತಾ ಇಲ್ಲ. ಪ್ರದೀಪ್ ಈಶ್ವರ್ ಅವರು ಚರ್ಚೆ ಮತ್ತು ಟೀಕೆಗೆ ಗ್ರಾಸವಾಗ್ತಾ ಇದೆ ದಾವಣಗೆರೆ ಬಿಜೆಪಿಗರ ನಡೆ. ದಾವಣಗೆರೆ ಬೈ ಎಲೆಕ್ಷನ್ ಸಿಚುವೇಶನ್ ಈಗ ಇದೆ. ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಬಿಜೆಪಿಗರು ಏನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಬಿಜೆಪಿಯಲ್ಲಿ ಒಂದು ಕಡೆ ಹೊಡೆತ ಬೀಳುತ್ತಾ ಅನ್ನುವಂತಹ ಸಾಧ್ಯತೆಗಳು ಕೂಡ ಕೇಳಿ ಬರ್ತಾ ಇದೆ. ಮುಖ್ಯವಾಗಿ ಬಿಜೆಪಿ ಕಾರ್ಯಕರ್ತರೇ ಚಪ್ಪಲಿ ಪೊರಕೆ ಏನಿದು ನಿಮ್ಮ ಸಂಸ್ಕೃತಿ ಅಂತೇಳಿ ಒಂದಿಷ್ಟು ಜನ ಪ್ರಶ್ನೆಯನ್ನು ಸಹ ಮಾಡ್ತಾ ಇದ್ದಾರೆ. ಮತ್ತೊಂದು ಮಜರಲು ತಲುಪಿದ ದಾವಣಗೆರೆ ದಕ್ಷಿಣ ದಂಗಲ್. ದಾವಣಗೆರೆ ದಕ್ಷಿಣ ಈಗಾಗಲೇ ಬೈ ಎಲೆಕ್ಷನ್ ಹಂತದಲ್ಲಿದೆ. ಸಾಕಷ್ಟು ಚರ್ಚೆಗಳು, ಸಾಕಷ್ಟು ಎಲ್ಲವೂ ಕೂಡ ನಡೀತಾ ಇದೆ ಎಲೆಕ್ಷನ್ನ ಆತುರದಲ್ಲಿ. ಈಗಿರಬೇಕಾದ್ರೆ ಪ್ರದೀಪ್ ಈಶ್ವರ್ ಅವರು ಬಿಜೆಪಿಯ ಆಫೀಸ್ನ ಮುಂದೆ ಯಾವಾಗ ಕಾರ್ನಲ್ಲಿ ಬಂದು ಕಾಂಗ್ರೆಸ್ನ ಧ್ವಜವನ್ನು ಹಿಡಿದುಕೊಳ್ತಾರೆ, ಅಲ್ಲಿದ್ದಂತಹ ಬಿಜೆಪಿ ಅಭ್ಯರ್ಥಿಗಳು ಅವರ ವಿರುದ್ಧವಾಗಿ ಇಲ್ಲಿ ಕಿಡಿಯನ್ನು ಕಾರ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಪ್ಪಲಿಯನ್ನು ಹಿಡಿದು ಗೋ ಬ್ಯಾಕ್ ಪ್ರದೀಪ್ ಈಶ್ವರ್ ಅನ್ನುವಂತಹ ರೀತಿಯಲ್ಲಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ.